ಹಲೋ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಈರುಳ್ಳಿ ಪಲ್ಯ ಹಾಗೆ ದೋಸೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಪಲ್ಯ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ಹಾಗೆ ಕಡಲೆಬೇಳೆ. ಈ ಕಡೆ ನೋಡಿ ದೋಸೆ ಹಾಕಿ ತಿರುಗಿ ಹಾಕಿದ್ದೀನಿ. ಇನ್ನೊಂದು ಕಡೆ ನಾನು ಎರಡು ದೊಡ್ಡ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಆನಿಯನ್ ಉದ್ದುದ್ದಕ್ಕೆ ಹೆಚ್ಕೊಂಡು ಅದರದ್ದು ಲೇಯರ್ ಬಿಟ್ಕೊಳ್ಳಿ ಅಂತ. ನೋಡಿ ಎಲ್ಲ ಬಿಟ್ಕೊಂಡಿದೆ ಇವಾಗ. ಸೊ ಇನ್ನೊಂದು ಕಡೆ ನಾನು ಮತ್ತೆ ಒಂದು ಅದರ ದೋಸೆ ರೆಡಿಯಾಗಿದೆ. ಮತ್ತೆ ದೋಸೆ ಹಾಕೋತಾ ಇದ್ದೀನಿ. ನಾನು ಯಾಕೆ ಜಾಸ್ತಿ ದೋಸೆ ಮಾಡ್ತೀನಿ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ. ನೋಡಿ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ. ನೋಡಿ ಇದಕ್ಕೆ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನು ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೋತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದು ಯಾವ ಥರ ಆಗಬೇಕು ಅಂತಂದರೆ ಗೊತ್ತೇ ಆಗಬಾರ್ದು ನಾವು ಸ್ಲೈಸಸ್ಸಾಗಿ ಕಟ್ ಮಾಡಿದ್ದೀವ ಅಥವಾ ಚಿಕ್ಕ ಪೀಸ್ದಾಗ ಕಟ್ ಮಾಡಿದ್ದೀವ ಅಂತ. ಆ ಥರ ಆಗೋವರೆಗೂ ನಾವು ಇದನ್ನು ಬಿಟ್ಕೋಬೇಕು. ಸೊ ಇವಾಗ ನಾನು ಇದನ್ನು ಮುಚ್ಚಿ ಕುಕ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಆಗಿದೆ. ನೋಡಿ ನೀಟಾಗಿ ಅದು ಆವಾಗಲೇ ಸ್ಲೈಸಸ್ ಆಗಿತ್ತು, ಬಟ್ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ ಏನೋ ನಾವು ರಫಾಗಿ ಕಲ್ಲಲ್ಲಿ ಜಜ್ಜಿದ್ದೀವೇನೋ ಅನ್ನೋ ಥರ ಆಗಿದೆ ಟೊಮೊಟೊ. ಸೊ ಈ ಥರ ಆದರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರು ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ.